ನುಡಿಸಿರಿಯ ನೋಡುಗ ಬಂಧುಗಳಿಗೆ ನಮಸ್ಕಾರ. ಹೊನ್ನಾವರದ ಉತ್ತರ ಕನ್ನಡ ಜಿಲ್ಲೆಯ ನಾಡಿನ ಪ್ರತಿಭೆಯೊಂದನ್ನು ಪರಿಚಯಿಸೋದಕ್ಕೆ ಇವತ್ತು ನಾನು ನಿಮ್ಮ ಮುಂದಿದ್ದೇನೆ. ಬಂಧುಗಳೇ, ಲಿಪಿ ಅನ್ನುವುದು ಆರಂಭ ಆದದ್ದೇ ಚಿತ್ರಕಲೆಯಿಂದ. ಮನುಷ್ಯನೊಳಗೆ ಸಂವಹಿಸುವಾಗ ಚಿತ್ರಗಳ ಮುಖಾಂತರ ಒಬ್ಬರಿಗೊಬ್ಬರಿಗೆ ಸಂಪರ್ಕ ಸಾಧಿಸ್ತಾ ಇದ್ರು. ಆಮೇಲೆ ಲಿಪಿ ಬಂತು, ಭಾಷೆ ಬಂತು, ಆಮೇಲೆ ಬದಲಾವಣೆ ಆಯಿತು. ಚಿತ್ರಕಲೆಗೆ ಪುರಾತನವಾದಂಥ ಒಂದು ಇತಿಹಾಸ ಇದೆ. ಮನುಷ್ಯನ ಮೂಲ ಸಂವಹನ ಮಾಧ್ಯಮ ನಾನು ಮೊದಲೇ ಹೇಳಿದ ಹಾಗೆ ಚಿತ್ರಕಲೆ. ಈ ಚಿತ್ರಕಲೆ ಮನುಷ್ಯ ಬೆಳೆದ ಹಾಗೆ ವೈವಿಧ್ಯಮಯವಾಗಿ ಬೆಳೆದು ಅದರಲ್ಲಿ ನೂರಾರು ರೀತಿಯ ಚಿತ್ರಕಲೆಗಳು ಪದ್ಧತಿ ಆರಂಭವಾಗಿ ಯಾವುದೆಲ್ಲ ಇತಿಹಾಸ ಇದೆಯೋ ಅದನ್ನು ಶಾಶ್ವತಗೊಳಿಸ್ತಕ್ಕಂಥ ಕೆಲಸವನ್ನು ಚಿತ್ರಕಲೆ ಮಾಡಿದೆ. ಛಾಯಾಗ್ರಹಣ ಬರುವಕ್ಕಿಂತ ಪೂರ್ವ ಚಿತ್ರಕಲೆಯನ್ನು ಅವಲಂಬಿಸಬೇಕಾಗಿತ್ತು. ಉದಾಹರಣೆಗಾಗಿ ರಾಜಾ ರವಿವರ್ಮ ಅವರ ಪೇಂಟಿಂಗುಗಳು ನಮ್ಮ ದೇವರನ್ನು ದರ್ಶಿಸ್ತವೆ. ಇವತ್ತು ನಾವು ಯಾವ ದೇವರನ್ನ ಲಕ್ಷ್ಮಿ, ಗಣಪತಿ, ಸರಸ್ವತಿ ಪೂಜೆ ಮಾಡ್ತೇವೆಯೋ ಆ ಎಲ್ಲ ಫೋಟೋಗಳನ್ನು, ಚಿತ್ರವನ್ನು ಬಿಡಿಸಿದವರು ರಾಜಾ ರವಿವರ್ಮ ಅವರು. ಕವಿ ಕಲ್ಪನೆ, ಕಾವ್ಯದ ಕಲ್ಪನೆಯನ್ನು ಮೂರ್ತ ರೂಪಕ್ಕೆ ಬಂದು ಲಕ್ಷ್ಮಿ ಹೀಗೆ, ಸರಸ್ವತಿ ಹೀಗೆ, ಗಣಪತಿ ಹೀಗೆ ಅನ್ನೋ ತೋರಿಸಿಕೊಟ್ಟಂಥವರು ರಾಜಾ ರವಿವರ್ಮ ಅವರು. ಹಲವಾರು ರೀತಿಯಲ್ಲಿ ಮೂರ್ತಕಲೆ, ಅಮೂರ್ತ ಕಲೆ, ರೇಖಾಚಿತ್ರಕಲೆ, ಹೀಗೆ ಹಲವಾರು ವಿಧಗಳು ಚಿತ್ರಕಲೆಯಲ್ಲಿ ಬೆಳೆದು ಬಂದು MF ಹುಸೇನ್ರಂತಹ ಬಹಳ ದೊಡ್ಡ ಚಿತ್ರಕಲಾವಿದರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅಂತಾರಾಷ್ಟ್ರೀಯವಾಗಿ ಅವರ ಒಂದು ಪೇಂಟಿಂಗಿಗೆ ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬರ್ತಾ ಇತ್ತು. ತುಂಬಾ ಕಷ್ಟಕರವಾದದ್ದು. ಒಂದು ದೈವದತ್ತವಾದಂತಹ ಪ್ರತಿಭೆ ಜೊತೆಗೆ ಶ್ರಮ, ಈ ಎಲ್ಲಗಳ ಮುಖಾಂತರವಾಗಿ ಒಬ್ಬ ಕಲಾವಿದ ಬೆಳೆಯಲು ಸಾಧ್ಯ ಆಗ್ತದೆ. ಬಂಧುಗಳೇ, ಹೊನ್ನಾವರದ ಮಾವಿನಕೂರೆ ನಡುಗಡ್ಡೆಯ ಕೃಷಿಕ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಕೃಷ್ಣ ತನ್ನ ಬಾಲ್ಯದಿಂದಲೂ ಕಲೆಯ ಆಸಕ್ತಿಯನ್ನು ಬೆಳೆಸಿಕೊಂಡು ಹೊನ್ನಾವರ ಕಾಲೇಜಿನಲ್ಲಿ BSc ಓದಿ ಜೊತೆಗೆ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇವತ್ತು ಚಿತ್ರಕಲಾ ಪರಿಷತ್ತಿನಲ್ಲಿ ಪದವಿ ಓದ್ತಾ ಇದ್ದಾರೆ. ಈ ಮಧ್ಯೆ ಅವರು ಚಿತ್ರಕಲೆ ಎಲ್ಲ ವೈವಿಧ್ಯವನ್ನ ಅಧ್ಯಯನ ಮಾಡುವ ಜೊತೆಗೆ ಒಳ್ಳೊಳ್ಳೆ ಚಿತ್ರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರೀಗ ಕಾವ್ಯಕಲೆಯ ಕುರಿತು, ಉತ್ತರ ಕನ್ನಡ ಜಿಲ್ಲೆಯ ಕಾವ್ಯಕಲೆಯ ಕುರಿತು ವಿಶೇಷ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ, ಚಿತ್ರಗಳನ್ನು ಕೂಡ ಬಿಡಿಸ್ತಾ ಇದ್ದಾರೆ. ಇವತ್ತು ಯುವ ಪ್ರತಿಭೆ, ನಮ್ಮೂರ ಪ್ರತಿಭೆಯಾಗಿ ಕೃಷ್ಣಗೌಡ ಅವರನ್ನು ನಾನು ಪರಿಚಯಿಸಕ್ಕೆ ಬರ್ತೇನೆ. ನಮಸ್ಕಾರ ಕೃಷ್ಣಗೌಡ ಅವರೇ. ನಮಸ್ತೆ ಸರ್. ನಿಮ್ಮನ್ನು ಪರಿಚಯ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಗೆ ಆಸಕ್ತಿ ಹೇಗೆ ಬೆಳೆಯಿತು? ನೀವು ರೈತರ ಮನೆಯಿಂದ ಬಂದವರು. ಈ ಕಲೆಯ ಬಗ್ಗೆ ಆಸಕ್ತಿ ಹೇಗೆ ಬೆಳೀತು, ಹೇಗೆ ಬೆಳೆಸ್ಕೊಂಡ್ರಿ, ಯಾವುದೆಲ್ಲ ಮೆಚ್ಚುಗೆ ಪಡೆದ್ರಿ, ಈಗ ಏನ್ ಮಾಡ್ತಾ ಇದ್ದೀರಿ, ಅದನ್ನು ಸ್ವಲ್ಪ ಹೇಳಬೇಕು ನಮ್ಮ ವೀಕ್ಷಕರಿಗೆ ಅಂತ ಕೇಳ್ಕೊಳ್ತೀನಿ. ನಮಸ್ತೆ ಎಲ್ಲರಿಗೂ. ನಾನು ಹುಟ್ಟಿದ್ದು ಮಾವಿನಕೂರ ಊರಲ್ಲಿ. ನಮ್ಮ ತಂದೆ ತಾಯಿ ಇಬ್ರು ಕೃಷಿಕರಾಗಿದ್ರು. ಹಾಗೆ ಅಪ್ಪ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ನನಗೆ ಚಿತ್ರಕಲೆಯಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಸೊ ನಾನು ಸ್ಕೂಲಿಗೆ ಸೇರಿದ್ದು ಮಾರ್ತಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹೊನ್ನಾವರದಲ್ಲಿ. ಅಲ್ಲಿಯೂ ಸಹ ನನಗೆ ಒಳ್ಳೆ ಮಾರ್ಗದರ್ಶನ ಸಿಕ್ತು ಚಿತ್ರಕಲೆಯಲ್ಲಿ ಕಲಿಯೋಕೆ. ಅದು ಒಂದೊಂದಾಗಿ ಬೆಳೀತಾ ಹೋಯ್ತು. ಅಲ್ಲಿ ಬಿಡಿಸ್ತಿದ್ದು ಅಥವಾ ಅಲ್ಲಿ ಬೇರೆಯವರು ನೋಡಿ ಕಲ್ತಿದ್ದು, ಹಾಗೆ ಟೀಚರ್ಸ್ ಕಲಿಸಿದ್ದು. ಸೊ ಅದು ಸ್ಲೋ ಆಗಿ ಕಾಂಪಿಟೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಈ ತರದ್ದು ಬಹಳಷ್ಟು ಕಾಂಪಿಟೇಷನ್ ಪ್ರೈಸ್ ಬಂದಿದೆ, ಬಹಳಷ್ಟು ಪ್ರೈಸ್ ಬಂದಿದೆ. ಬಟ್ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಪ್ರೈಸ್ ಬಂತು, ಅದ್ರಗಿನ್ನ ಖುಷಿ ಆಗ್ತಿತ್ತು ಪಾರ್ಟಿಸಿಪೇಟ್ ಮಾಡಕ್ಕೆ. ಅಲ್ಲಿ ಕಲಿತಿದ್ದೆ. ಪಾರ್ಟಿಸಿಪೇಷನ್ ಅಲ್ಲಿ ಬೇರೆಯವ್ರು ಬಿಡಿಸಿ ನೋಡಿದ್ದು ಕಲ್ತಿದ್ ಜಾಸ್ತಿ, ನಾನ್ ಬಿಡಿಸೋದಕ್ಕಿಂತ ಬೇರೆಯವ್ರು ಬಿಡಿಸಿದ್ದು ನೋಡಿ ಅವರಿಂದ ಕಲ್ತಿದ್ ಜಾಸ್ತಿ. ಯಾಕಂದ್ರೆ ಇಲ್ಲಿ ಇಂಗ್ಲಿಷ್ ಸ್ಕೂಲಲ್ಲಿ ಬಹಳಷ್ಟು ಒಳ್ಳೆ ಬಿಡಿಸ್ತಿದ್ರು ಅವಾಗ. ಅಲ್ಲಿ ಅವರಿಂದ ಕಲ್ತಿದ್ ಜಾಸ್ತಿ ಇದೆ. ಅದರಿಂದ ಅಲ್ಲಿ ಕಲ್ತ ನಂತರ ನನ್ಗೆ ಅದನ್ನ ಬಿಟ್ಟು ಎಲ್ಲೂ ಅದ್ ನನ್ನಿಂದ ಬಿಟ್ಟಿಲ್ಲ. ಅಂದ್ರೆ ಅದನ್ನ ಬಿಟ್ಕೊಟ್ಟಿಲ್ವೋ ನಂಗೆ ಗೊತ್ತಿಲ್ಲ. ಅದು ಕಂಟಿನ್ಯೂ ಆಯ್ತು. ನಂದು SSLC ಮುಗಿದ ತಕ್ಷಣ ನಾನು PUಗೆ ಇಲ್ಲಿ STM PU ಕಾಲೇಜಿಗೆ ಜಾಯ್ನ್ ಆದೆ. ಅಲ್ಲಿಯೂ ಸಹ ನಾನು ಅವಾಗ ಒಂದೊಂದು ಚಿತ್ರಗಳನ್ನ ಬಿಡಿಸ್ತಿದ್ದೆ, ಪೇಂಟಿಂಗ್ ನ ಮಾಡ್ತಿದ್ದೆ. ಅದೆಲ್ಲೋ ನನ್ನಲ್ಲೇ ಉಳಿತು ಅಂತ ಹೇಳ್ಬೋದು, ಗೊತ್ತಿಲ್ಲ. ಅದ ನಂತರ ನಾನು ಡಿಗ್ರಿ ಜಾಯ್ನ್ ಆದೆ. ಡಿಗ್ರಿಯಲ್ಲೂ ಸಹ ನನಗೆ ಕೋವಿಡ್ ಟೈಮಲ್ಲಿ ಒಳ್ಳೆ ಅದ್ ನನ್ನನ್ನು ಬೆಳೆಸ್ತು. ಪುರ್ಸತ್ ಸಿಕ್ತು. ಅದನ್ನೆಲ್ಲ ಅದಷ್ಟು ನಾನು ಕಲ್ತಿದ್ದಷ್ಟು ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ರಿಯಲಿಸ್ಟಿಕ್ ನಾನು ಬಹಳಷ್ಟು ಇಂಟ್ರೆಸ್ಟ್ ಇತ್ತು, ರಿಯಲಿಸ್ಟಿಕ್ ನ ಕಲಿಬೇಕು ಅಂತ. ಅದನ್ನ ಕಲಿಯೋಕೆ ಹೆಲ್ಪ್ ಮಾಡಿದ್ದೆ ಕೋವಿಡ್ ಟೈಮ್.
ಅಂತ ಹೇಳ್ಬೋದು. ನೀವು ರಿಯಲಿಸ್ಟಿಕ್ ನೋಡಿದ್ವಿ. ಪದ್ಮಶ್ರೀ ತುಳಸಿ ಗೌಡ ಅವರ ನೀವು ಬಿಡಿಸಿದಂಥ ಪೋರ್ಟ್ರೇಟ್ ಬಹಳ ಸುಂದರವಾಗಿದೆ, ಸಹಜವಾಗಿದೆ, ಜೀವಂತಿಕೆ ಕಳೆ ಇದೆ. ಹಾಗೆ ಮೀನುಗಾರ ಮಹಿಳೆ ಒಂದು ಸಾಂಕೇತಿಕವಾದಂಥ ಚಿತ್ರ, ಅದು ಕೂಡ ಚೆನ್ನಾಗಿದೆ. ಪೋರ್ಟ್ರೇಟ್ಗಳು ನೀವು ಬಿಡಿಸಿದ್ದನ್ನು ನೋಡಿದೆ, ಅದು ಕೂಡ ಚೆನ್ನಾಗಿದೆ. ಇದನ್ನೆಲ್ಲ ಮತ್ತೆ ನೀವು ಹಿಂದೆ ಕೆಲವು ಮಂತ್ರಿಗಳು, ಮಠಾಧಿ ಇವ್ರದೆಲ್ಲ ಚಿತ್ರ, ಅವಾಗೆಲ್ಲ ನಿಮ್ಗೆ ಏನು ಮೆಚ್ಚುಗೆ ದೊರೀತು? ಅದಂತ ಮೆಚ್ಚುಗೆ ಅಂದ್ರೆ ಬಹಳಷ್ಟು ಪ್ರೋತ್ಸಾಹ ಸಿಕ್ತು ನನಗೆ. ಅದನ್ನ ಕಲ್ತು ರಿಯಲಿಸ್ಟಿಕ್ ಜೊತೆಗೆ ಮಾಡ್ತಾ ಇರ್ಬೇಕಾದ್ರೆ ಬಹಳಷ್ಟು ಪ್ರೋತ್ಸಾಹ ಸಿಕ್ತು. ಬಹಳಷ್ಟು ಜನ ಗುರುತಿಸಿರು ಅದನ್ನ, ಯಾಕಂದ್ರೆ ಗುರುತಿಸುವುದು ಬಹಳಷ್ಟು ಮುಖ್ಯ ಆಗಿರ್ತದೆ. ಹೌದು, ಯಾವತ್ತು ಗುರುತಿಸೋದು ಮುಖ್ಯ. ನಿಮ್ಮಂತ ಎಳೆಯ ವಯಸ್ಸಿನ ಹುಡುಗರಿಗೆ ಗುರುತಿಸಿ ಬೆನ್ನು ತಟ್ಟಿದ್ರೆ ಅದೊಂಥರ ಖುಷಿ ಆಗ್ತದೆ. ಅದು ನನಗೆ ಎಲ್ಲೋ ಒಂದ್ ಕಡೆ ಅದು ನನ್ನ ಮೇಲೆ ಇನ್ನ ನಂಬಿಕೆ ಬರೋ ತರ ಮಾಡ್ತು. ಅಂದ್ರೆ ಇಲ್ಲ, ಇದನ್ನ ನಾನು ಕಂಟಿನ್ಯೂ ಮಾಡಬಹುದು ಅನ್ನೋದನ್ನ ಬೆಳೆಸಿದ್ದೆ. ಆ ಟೈಮಲ್ಲಿ ಬಹಳಷ್ಟು ಅಂದ್ರೆ ಬಾಲಗಂಗಾಧರ ಸ್ವಾಮೀಜಿಯವರ ಫೋಟೋ ಆಗಿರ್ಬೋದು, ಅಥವಾ ಅಲ್ಲಿನ ಮಠದ ಸ್ವಾಮೀಜಿಯವರ ಫೋಟೋ ಆಗಿರ್ಬೋದು, ಅದನ್ನ ಬಿಡಿಸಿದಾಗ ನನ್ಗೆ ಅಲ್ಲಿ ಸಿಕ್ಕಿದ್ದ ಬೆಂಬಲ ಬಹಳಷ್ಟು ಹೆಲ್ಪ್ ಮಾಡ್ತು ನನಗೆ. ಇಲ್ಲಿವರೆಗೂ ಬಾಲಗಂಗಾಧರ ಸ್ವಾಮಿಯವರ ಚಿತ್ರ ನೀವು ಬಿಡಿಸಿದ್ ನೋಡಿ, ಸ್ವಾಮೀಜಿಯವರು ನಿಮ್ಮನ್ನು ಆಮಂತ್ರಿಸಿದ್ರು. ನಾನು ಅಲ್ಲೇ ಮಠದಲ್ಲೇ ಇದ್ದು ಅಲ್ಲೇ 2 ಚಿತ್ರಗಳನ್ನು ಸಹ ಬಿಡಿಸಿದ್ದೆ. ಆಮೇಲೆ ಅದು ನನ್ನನ್ನ ಬಹಳಷ್ಟು ನನ್ನನ್ನ ಪ್ರೋತ್ಸಾಹಿಸಿದ್ದೆ. ಅಲ್ಲಿ ಆತ್ಮವಿಶ್ವಾಸ ಕೊಟ್ಟಿದ್ದುಗಳು ಅಂತ. ಆಮೇಲೆ ನೀವು ಚಿತ್ರಕಲಾ ಪರಿಷತ್, ಈಗ ಇಲ್ಲಿ ಪದವಿ ಮುಗೀತು, ಚಿತ್ರಕಲಾ ಪರಿಷತ್ ಯಾವಾಗ ಆಯ್ಕೆ ಮಾಡ್ಕೊಂಡ್ರಿ? ಅಲ್ಲಿಂದ ಬಂದ ನಂತರ 2020ರಲ್ಲಿ ಅಕ್ಟೋಬರ್ ಅಲ್ಲಿ ನಾನು ಅದ ನಂತರ ಹುಡುಕ್ತಾ ಇದ್ದೆ ಯಾವ ಕಾಲೇಜಿಗೆ ಜಾಯ್ನ್ ಆಗೋದು. ಅಥವಾ ಯಾಕಂದ್ರೆ ಅಲ್ಲಿ ಮಠಾಧೀಶದ ಸ್ವಾಮೀಜಿಯವರು ಆಗಿರ್ಬೋದು, ಸ್ವಾಮೀಜಿಯವರು ನನ್ನನ್ನು ಬಹಳಷ್ಟು ಪ್ರೋತ್ಸಾಹಿಸಿದ್ರು. ಅಂದ್ರೆ ಇದರಲ್ಲಿ ಮುಂದೆ ಕಲಿಬಹುದು ನಿಮ್ಮನ್ನ, ಅಂದ್ರೆ ಕಲಿಯಕ್ಕೆ ಇದ್ ಮಾಡಿದ್ರು. ಅದ ನಂತರ ನಾನು ಬಹಳಷ್ಟು ಕಾಲೇಜ್ನ ಹುಡುಕ್ತಾ ಇದ್ದೆ. ಹಾಗೆ ಬೇರೆ ಬೇರೆ ಇಲ್ಲಿ ಇದ್ದಂತಹ ಕಲಾವಿದರಾಗಿರ್ಬೋದು, ಕಲೆಯನ್ನ ಅಭ್ಯಾಸ ಮಾಡ್ತಿರ್ಬೋದು ಆಗಿರ್ಬೋದು, ಅವರಿಂದ ನಾನು ಸಲಹೆ ಪಡೆದೆ. ನಮ್ಮ ಕಾಲೇಜಿನ ಶಾಸ್ತ್ರಿ ಸರ್ ಇದ್ರು, ಅವರು ತಮ್ಮ ಸಹ ಅವರಿಂದ ತುಂಬಾ ಸಲಹೆ ಪಡೆದೆ. ಅಂದ್ರೆ ಯಾವ ತರ ಇದ್ರಲ್ಲಿ ಡಿಗ್ರಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಸಹಜವಾಗಿ ನಂಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ದಾಗ ನಾನು ಮುಂಬೈ ಕಾಲೇಜ್ಗೂ ಟ್ರೈ ಮಾಡಿದೆ. ಆಮೇಲೆ ಚಿತ್ರಕಲಾ ಪರಿಷತ್ಗೂ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಸೆಲೆಕ್ಷನ್ ಆಯ್ತು, ಸಿಕ್ತು. ಸೊ ಅಲ್ಲಿ ಜಾಯ್ನ್ ಆಗಿದೆ. ಚಿತ್ರಕಲಾ ಪರಿಷತ್ ಸರ್ಕಾರದ ಅಧಿಕೃತವಾದಂತ ಅಲ್ಲಿ ಹೇಗೆ ಅಭ್ಯಾಸ ಕ್ರಮ, ಪೇಂಟಿಂಗು, ನಿಮ್ಗೆ ಅವಕಾಶಗಳು ಹೇಗೆ? ಅಲ್ಲಿ ಬಹಳಷ್ಟು ಒಳ್ಳೆ ಇದೆ ಕಾಲೇಜ್, ಬಹಳ ಒಳ್ಳೆ ಇದೆ. ಈಗಿನ ಕರ್ನಾಟಕದಲ್ಲಿ ಇರುವಂತ ಒಳ್ಳೆ ಕಾಲೇಜ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಕಾಲೀನ ಕಲೆ ಜೊತೆಗೆ ಸಾಂಪ್ರದಾಯಿಕವಾದಂತಹ ಮಾಧ್ಯಮಗಳನ್ನು ಕಲಿಸ್ತಾರೆ. ಯಾಕಂದ್ರೆ ಬಹಳಷ್ಟು ಕಾಲೇಜುಗಳಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ಪೋಷಿಸ್ತಾ ಇರ್ತಾರೆ ಅಥವಾ ಕಲಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಕಾಲೇಜಿನಲ್ಲಿ ಸಾಂಪ್ರದಾಯಿಕವಾದಂತಹ ಮಾಧ್ಯಮಗಳಾದಂತಹ ಆಯಿಲ್ ಪೇಂಟಿಂಗ್ ಆಗಿರ್ಬೋದು, ಅಕ್ರಿಲಿಕ್ ಆಗಿರ್ಬೋದು, ಪೆನ್ಸಿಲ್ ಡ್ರಾಯಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ಆಧುನಿಕ ಮಾಧ್ಯಮಗಳು ಈಗ ಏನು ಹೊರಗಡೆ ನೋಡ್ತಾ ಇದೀವಿ, ನವ ಮಾಧ್ಯಮಗಳು ಪರಿಚಯ ಆಗ್ತಾ ಇದೆ, ಅದನ್ನು ನಮಗೆ ಕಲಿಸ್ತಾರೆ. ಅಥವಾ ಸಮಕಾಲೀನ ಕಲಾವಿದರ ಪರಿಚಯನೂ ಮಾಡಿಸ್ತಾರೆ. ಅದು ತುಂಬಾ ಕಲಾ ಪ್ರದರ್ಶನಗಳನ್ನು ಮಾಡಿಸ್ತಾರೆ. ಕಾಲೇಜಿಂದನೂ ಸಹ ಮಾಡಿಸ್ತಾರೆ. ಅಥವಾ ಒಳ್ಳೆಯ ನಮ್ಮ ಅಭ್ಯಾಸ ಒಳ್ಳೆ ಇದ್ರೆ ಅವರೇ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಬೇರೆ ಕಡೆ ಕಾಂಪಿಟೇಷನ್ಗೆ ಕಳಿಸ್ತಾರೆ. ನಿಮ್ಮ ಪೇಂಟಿಂಗ್ ಗಳು ಯಾವ್ದಾದ್ರು ಎಕ್ಸಿಬಿಷನ್ ಕಳಿಸಿದ್ಯಾ? ರೀಸೆಂಟ್ ಆಗಿ ಸ್ವಸ್ತಿ ಆರ್ಟ್ ಗ್ಯಾಲರಿಯಲ್ಲಿ, ಅಲ್ಲಿ SCG ಫೌಂಡೇಶನ್ ಕ್ಯಾನ್ಸರ್ ಹಾಸ್ಪಿಟಲ್, ಅದು ಅಲ್ಲಿ ಒಂದು ಸ್ವಸ್ತಿ ಆರ್ಟ್ ಗ್ಯಾಲರಿ ಅಂತ ಒಂದು ಗ್ಯಾಲರಿ ಇದೆ ಹೊರಗಡೆ, ಅಲ್ಲಿ ಒಂದು ವರ್ಕ್ ಸೆಲೆಕ್ಷನ್ ಆಗಿತ್ತು, ಅಲ್ಲಿ ಕಳಿಸಿದ್ದೆ. ಅದು ಇಂಟರಾಕ್ಟಿವ್ ವರ್ಕ್. ಅಲ್ಲಿ ನನ್ನ ಜೊತೆಗೆ ಅಲ್ಲಿ ಬಂದಂತಹ ಮಕ್ಕಳು ಆಗಿರ್ಬೋದು, ಅಥವಾ ಅಲ್ಲಿ ಕೆಲಸ ಮಾಡೋರು. ನಾನು ಚಿತ್ರ ಬಿಡಿಸಿದ್ದು ಬಹಳ ಹಿಂದೆ ಆಗಿತ್ತು. ಅಲ್ಲಿ ಸೆಲೆಕ್ಷನ್ ಆದ್ಮೇಲೆ ನನ್ಗೆ ಒಂದು ಇಂಟರಾಕ್ಟಿವ್ ವರ್ಕ್ ಮಾಡೋಣ, ಯಾಕಂದ್ರೆ ಅಲ್ಲಿ ಬರೋ ಜನರು ಅಥವಾ ಅಲ್ಲಿ ಇರುವಂತಹ ಹಾಸ್ಪಿಟಲ್ ಕೆಲಸ ಮಾಡುವಂತ ಇರ್ಬೋದು, ಅವರು ಆ ಹಾಸ್ಪಿಟಲ್ನ ಕೆಲಸ ಮಾಡೋರ ಜೊತೆಗೆ ಅವರು ಆ ಕಲೆನ ಬಂದು ಜಸ್ಟ್ ನೋಡ್ಕೊಂಡು ಹೋಗೋ ಬದಲು ಅದ್ರ ಜೊತೆ ಏನಾದ್ರು ಅವರು ಸಹ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಅವರು ಸಹ ಡ್ರಾಯಿಂಗ್ ಮಾಡೋ ತರದ್ ಏನಾದ್ರು ಮಾಡ್ಬೇಕು ಅನಿಸ್ತು. ಅದಕ್ಕೆ ನಾನು ಆ ಸ್ಟೆಪ್ಸ್ ನ ಇಟ್ಟು ಅಲ್ಲಿ ಆ ಸ್ಟೆಪ್ಸ್ ನ ಕಾಲೇಜಲ್ಲಿ ರೆಡಿ ಮಾಡಿ, ಹುಡುಗರ ಸಹಾಯ ತಗೊಂಡು ಕಾಲೇಜಲ್ಲಿ ರೆಡಿ ಮಾಡಿ, ಅದರಲ್ಲಿ ನನ್ನ ಕಲೆ ಜೊತೆಗೆ ಅವರು ಬಿಡಿಸಬಹುದು. ಆ ಎಂಟಿ ಸ್ಪೇಸಸ್ ಏನಿರುತ್ತೆ ಅವರು ಬಿಡಿಸಬಹುದು. ಅದು ಒಳ್ಳೆ ನಿಮ್ಮ ಚಿತ್ರದಲ್ಲಿ ಒಂದು ಸ್ಟೆಪ್ಸ್ ಎಲ್ಲ ಇಟ್ಟು ಅಲ್ಲಿ ಯಾರೋ ಅವರೆಲ್ಲ ಕ್ಯಾನ್ಸರ್ ಪೇಷಂಟ್ಗಳಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ. ನಾನು ಮೊದಲು ಯೋಚಿಸಿದ್ದು ಅಲ್ಲಿ ಬರೋ ಪೇಷಂಟ್ಗಳು ಅಥವಾ ಅಲ್ಲಿ ಬರೋ ಯಾರು ಬರ್ತಾರೆ ಹಾಸ್ಪಿಟ್ಲಿಗೆ, ಅವರು ಅದ್ರ ಜೊತೆ ಏನು ಸಂಬಂಧ ತೊಡಗಿಸ್ಕೊಳ್ತಾರೆ ಅನ್ಕೊಂಡೆ. ಆದ್ರೆ
ಅಲ್ಲಿ ಆಗಿದ್ದೆ ಬೇರೆ. ಅಲ್ಲಿ ಕೆಲಸ ಮಾಡೋರು ಸ್ವೀಪರ್ಸ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅವರು ಬಹಳ ಇಷ್ಟಪಟ್ರು. ಅವ್ರು ಪ್ರತಿದಿನ ಬಂದು ಮೊದ್ಲು ಅದು ಅದ್ರ ಜೊತೆ ಸ್ವಲ್ಪ ಕಾಲಾವಕಾಶ ತಗೊಂಡ್ರು. ಅದ ನಂತರ ಪ್ರತಿದಿನ ನಾನು ಹೋಗ್ತಿದ್ದೆ. ಈಗ ನವೆಂಬರ್ 10 ನಾಳೆವರೆಗೂ ಇದೆ, ನಾಳೆವರೆಗೂ ಇದೆ ಅದು ಪ್ರದರ್ಶನ. ಪ್ರತಿದಿನ ಬಂದು ಯಾರು ಇಲ್ಲದಾಗ, ಸುಮಾರು ಜನ ಯಾರು ಇಲ್ಲದಾಗ ಬಂದು ಅದ್ರ ಮೇಲೆ ಬಿಡಿಸಿದ್ದು ಇದೆ. ಸುಮಾರು ಜನ ಎಲ್ಲರೂ ಇದ್ದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅದ್ರ ಜೊತೆ ಬರ್ದೋಗಿದ್ದಾರೆ. ಸುಮಾರಷ್ಟು ಜನ ಬಿಡಿಸಿದ್ದಾರೆ. ಮೊದ್ಲು ಎಲ್ಲರೂ ಇಲ್ಲ ಬರೀ ಬಿಡಿಸಲ್ಲ ಅಂತ ಹೇಳ್ದಿದ್ದವ್ರೆ ದಿನಾ ಬಂದು ಸ್ವಲ್ಪ ಹೊತ್ತು ಬಿಡಿಸ್ತಾ ಇದಾರೆ. ಅದು ನನಗೆ ಖುಷಿ ಕೊಡ್ತು. ಅದು ನನ್ನ ಉದ್ದೇಶ ಆಗಿತ್ತು. ಅದು ಹೇಗೆ ಕಾಣುತ್ತೆ ಅಥವಾ ಹೇಗೆ ಒಳ್ಳೆ ಉದ್ದೇಶ, ಒಳ್ಳೆ ಕಾನ್ಸೆಪ್ಟ್ ಅದು. ಅದು ತುಂಬಾ ಅಂದ್ರೆ ಇಷ್ಟ ಆಯ್ತು. ಸದ್ಯ ನಡೆದಿರುವಂತಹ ಪ್ರದರ್ಶನ ಅದು. ನೀವು ಮಾಡಿರುವ ಪೇಂಟಿಂಗ್ಗಳಲ್ಲಿ ಯಾವ್ದು ನಿಮ್ಗೆ ಖುಷಿ ಕೊಟ್ಟಂತ ಒಂದ್ 2-3 ಪೇಂಟಿಂಗ್ಗಳು? ಖುಷಿ ಕೊಟ್ಟಿದ್ದು ಅಂದ್ರೆ ನಂಗೆ ಪ್ರತಿ ಪೇಂಟಿಂಗ್ ಮಾಡಬೇಕಾದ್ರೆ, ಅಂದ್ರೆ ಅದರ ಅಭ್ಯಾಸ ಮಾಡ್ಬೇಕಾದ್ರೆ ಪ್ರತಿಯೊಂದು ಹೊಸದೇ ಆಗಿರುತ್ತೆ. ಅದನ್ನ ಸ್ಟಾರ್ಟಿಂಗ್ ಮಾಡುವಾಗ ಪ್ರತಿಯೊಂದು ಸವಾಲಾಗೇ ಇರುತ್ತೆ. ಅದು ಮಾಡ್ಬೇಕಾದ್ರೆ ಅದೇ ಖುಷಿ ಕೊಡುತ್ತೆ. ಅಂದ್ರೆ ಪ್ರತಿಯೊಂದು ಆ ಮೂಮೆಂಟ್ ಮಾಡಿದ್ದು, ತಾಯಿ ಮಗು ಹೆರುವ ಹಾಗೆ, ಮಗು ಬೆಳೆಸಿ ಹೆರುವ ಹಾಗೆ ಮುಗಿಯುವಾಗ ಅದು ಒಂದು ಆ ಸಮಾಧಾನಗಳು ಈಗ ಮಾಡುತ್ತಿರೋ ಅಭ್ಯಾಸ ಆಗಿರೋದು ಆ ಮೂಮೆಂಟ್ ಅದು ತುಂಬಾ ಖುಷಿ ಕೊಟ್ಟಿರುತ್ತೆ. ಅದು ನಂತರ ಮುಂದೆ ಮಾಡುವಂಥದ್ದು ಅಥವಾ ನಾಳೆ ಏನ್ ಮಾಡ್ಬೇಕು ಅನ್ನೋದು, ಅಥವಾ ಏನೋ ಒಂದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಾಳೆ ಮಾಡ್ಬೇಕು, ಅಥವಾ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಇದ್ರ ಬಗ್ಗೆ ಚಿತ್ರ ಬಿಡಿಸ್ಬೇಕು, ಅಥವಾ ಇದನ್ನ ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂದಾಗ ಅದು ನನಗೆ ಖುಷಿ ಕೊಡುತ್ತೆ ಆ ಮೂಮೆಂಟ್. ನಿಮ್ಮ ಕೆಲವು ಚಿತ್ರಗಳಾದ್ರೂ ಮಾರಾಟ ಆಗಿರ್ಬಹುದಲ್ಲ? ನಿಮ್ಗೆ ಅದಕ್ಕೂ ಕೂಡ ಚಿತ್ರಕಲಾ ಪರಿಷತ್ ಅವಕಾಶ ಕೊಡ್ತದ? ಚಿತ್ರಕಲಾ ಪರಿಷತ್ ಕೊಡುತ್ತೆ. ಮಾಡಬಹುದು. ಮುಂದೆ ಯಾವ ವಿಭಾಗದಲ್ಲಿ ನೀವು ವಿಶೇಷವಾಗಿ ಮುಂದುವರಿಯೋದಕ್ಕೆ ನನಗೆ ನಿಮಗೆ ಇಷ್ಟ ಆದದ್ದು ಯಾವುದು? ತುಂಬಾ ಕಲಾ ಪ್ರಕಾರಗಳಿವೆ. ಚಿಕ್ಕ ವಯಸ್ಸಿಂದನೂ ನನಗೆ ಈ ಪೆನ್ಸಿಲ್ ಚಿತ್ರಕಲೆ ಬಹಳಷ್ಟು ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಅದರಲ್ಲಿ ರಿಯಲಿಸ್ಟಿಕ್ ಆಗಿರ್ಬೋದು. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನನಗೆ ಪೆನ್ಸಿಲ್ ಬಿಟ್ಟು ಈ ಪೇಂಟಿಂಗ್ ಮಾಧ್ಯಮ ಆಗಿರ್ಬೋದು ಅದು ನೆಕ್ಸ್ಟ್ ಮಾಧ್ಯಮಕ್ಕೆ ಬರುವಾಗ. ಹೌದು, ಯಾಕಂದ್ರೆ ಪೆನ್ಸಿಲ್ ಮಾಧ್ಯಮ ಅದೊಂದು ಥಿಂಕಿಂಗ್ ಮೀಡಿಯಂ ಅಂತಾರೆ. ಯಾಕಂದ್ರೆ ಅದು ನಾವು ಯಾರೇ ಆಗಿರ್ಬೋದು, ಏನೇ ಬಿಡಿಸಿದ್ರು ಅದ್ರ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ ಮನಸ್ಸಲ್ಲಿ. ಬರವಣಿಗೆ ಆಗಿರ್ಬೋದು, ಅದು ಚಿತ್ರಕಲೆ ಇದ್ರಲ್ಲೇ ಬರುತ್ತೆ. ಬರವಣಿಗೆ ಆಗಿರ್ಬೋದು ಅಥವಾ ಬಿಡಿಸಿದ್ದೇ ಆಗಿರ್ಬೋದು, ಅದು ಯೋಚನೆ ಮಾಡ್ತಾ ಇರ್ತೀವಿ ನಾವು. ಈ ಪೇಂಟಿಂಗಿನ ಫಸ್ಟ್ ಬರೋದೇ ಚಿತ್ರ. ಯಾವ್ದೇ ಚಿಕ್ಕ ಮಗುಗಾಗಿದ್ರು ನಾವು ಏನೇ ಕೊಟ್ರು ಅದು ಚಿತ್ರ ಅಥವಾ ಗೀಚುವ ಇದ್ರಲ್ಲೇ ಹೋಗುತ್ತೆ. ಅದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಸೊ ನನಗೆ ಫಸ್ಟ್ ಇಂಟ್ರೆಸ್ಟ್ ಬಂದಿದ್ದು ಪೆನ್ಸಿಲ್ ಮಾಧ್ಯಮ. ಈಗೂ ಸಹ ನನ್ನ ಪೇಂಟಿಂಗ್ಸ್ ಅಲ್ಲಿ ನೀವು ಡ್ರಾಯಿಂಗ್ಸ್ ಕಾಣ್ಬೋದು. ಪೇಂಟಿಂಗ್ಸ್ ಅಲ್ಲೂ ಸಹ ನೀವು ನನ್ನ ಡ್ರಾಯಿಂಗ್ಸ್ ಕಾಣ್ಬೋದು. ಅದು ಎಲ್ಲೋ ಒಂದ್ ಕಡೆ ನನ್ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ ನನಗೆ. ಈಗ ಸದ್ಯಕ್ಕೆ ಈಗ ಬೆಳವಣಿಗೆ ಆಗ್ತಿರೋ ನವಮಾಧ್ಯಮ ಅಥವಾ ನವಮಾಧ್ಯಮ ಜೊತೆಗೆ ಹೊಸ ರೀತಿಯ ನ್ಯೂ ಪರ್ಸ್ಪೆಕ್ಟಿವ್ ಜೊತೆಗೆ ನ್ಯೂ ಮೀಡಿಯಂ ಮೂವ್ಮೆಂಟ್ ಇದನ್ನೆಲ್ಲ ಬಹಳಷ್ಟು ಇಂಟ್ರೆಸ್ಟ್ ಇದೆ. ಅದ್ರ ಜೊತೆಗೆ ನನಗೆ ಸಾಂಪ್ರದಾಯಿಕವಾಗಿ ಇದ್ದಂತ ಕಲೆ, ನಮ್ಮ ನೆರೆಹೊರೆಯ ಪ್ರದೇಶಗಳಿರ್ಬೋದು, ಕಾವ್ಯ ಆಗಿರ್ಬೋದು, ಯಕ್ಷಗಾನ ಅಥವಾ ಸುಗ್ಗಿ ಕುಣಿತ ಆಗಿರ್ಬೋದು, ಇದೆಲ್ಲ ನನಗೆ ಬಹಳಷ್ಟು ಇಂಟ್ರೆಸ್ಟ್ ಕೊಡುತ್ತೆ, ಇಂಪ್ರೆಸ್ ಮಾಡುತ್ತೆ ಅದನ್ನು ಮುಂದಿನ ವರ್ಕ್ ಮಾಡೋಕೆ. ಸ್ಥಳೀಯವಾದಂತಹ ಜಿಲ್ಲೆಯ ಯಕ್ಷಗಾನ, ಕಾವಿಕಲೆ, ಸುಗ್ಗಿ ಇದನ್ನೆಲ್ಲ ನಿಮ್ಮ ಕಲಾ ಮಾಧ್ಯಮದಲ್ಲಿ ಹೇಗೆ ಅನ್ನುವಂತ ಮುಖಾಂತರವಾಗಿ ಆಸಕ್ತಿ ಇದೆ. ಅದನ್ನು ಹೇಗೆ ಮಾಡ್ಬೇಕು ಅನ್ನೋದೇ ಅಭ್ಯಾಸ ಮಾಡ್ತಾ ಇರೋದು, ಪ್ರಯೋಗ ಮಾಡ್ತಾ ಇರೋದು. ಬಹುಶಃ ಒಂದು ಪುರಾಣ ಕಾಲದಿಂದಾನು ಕೂಡ ಪೇಂಟಿಂಗ್ಗಳು ಇತಿಹಾಸ ಸೃಷ್ಟಿಸಿದ ಪೇಂಟಿಂಗ್ಗಳಿಗೆ, ಚಿತ್ರಗಳಿಗೆ ಅದರದ್ದಾದ ಒಂದು ಸ್ವಂತಿಕೆ ಇದೆ. ಕ್ಯಾಮರಾ ಯುಗ ಬಂದ್ಮೇಲೂ ಕೂಡ ಪೇಂಟಿಂಗ್ ಒಂದು ಕ್ರಿಯೇಟಿವ್ ಆರ್ಟ್ ಆಗಿ, ಒಂದು ಹೃದಯನ ಮುಟ್ತಕ್ಕಂಥ ಆರ್ಟ್ ಆಗಿ ಕೆಲಸ ಮಾಡ್ತದೆ. ಇವತ್ತು ನೀವು ತುಳಸಿಯ ಚಿತ್ರವನ್ನ, ಪದ್ಮಶ್ರೀ ತುಳಸಿ ಗೌಡ ಅವರ ಚಿತ್ರವನ್ನು ಕೊಟ್ಟಿದ್ದೀರಿ. ಅವರ ಕ್ಯಾಮರಾ ಚಿತ್ರವನ್ನು ನೋಡಿದ್ದೇವೆ, ನಿಮ್ಮ ಪೇಂಟಿಂಗ್ ನೋಡಿದೆ. ಪೇಂಟಿಂಗ್ ಹೆಚ್ಚು ಲೈವ್ಲಿ ಆಗಿ ಬಂದಿದೆ, ಜೀವಂತಿಕೆ ಕಡೆ. ಅದರಿಂದ ಪೇಂಟಿಂಗ್ ಯಾವತ್ತೂ ಶಾಶ್ವತವಾಗಿ ಇರ್ತದೆ. ಆದರೆ ಆರ್ಥಿಕವಾಗಿ ಲಾಭದಾಯಕವಲ್ಲದ ಈ ಕ್ಷೇತ್ರವನ್ನ ನೀವು ಆಯ್ದುಕೊಂಡಿದ್ದೀರಿ. ಮುಂದೆ ಹಾಗೆ ಮುಂದುವರಿಬೇಕು ಅಂತ ಬಯಸ್ತೀನಿ. ನಾನು ಹಂಗೆ ಯಾವತ್ತು ಅನಿಸಿಲ್ಲ ಲಾಭದಾಯಕ ಅಥವಾ ಆಲೋಚನೆ ಮಾಡಿಲ್ಲ, ಆಲೋಚನೆ ಬರಲಿಲ್ಲ, ಆರ್ಥಿಕ ಲಾಭದ ಆ ಚಿಂತೆ. ಯಾಕಂದ್ರೆ ಇಲ್ಲಿವರೆಗೂ ನನ್ಗೆ ತುಳಸಜ್ಜಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಸಲ ಪೇಂಟಿಂಗ್ ಮಾಡಿದಾಗ್ಲೂ ನನಗಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ, ಪೇಂಟಿಂಗ್ ನ ನೋಡಿದಾಗ ಅಥವಾ ಅವರು ಆ ಒಂದು ಫ್ರೇಮ್ ವರ್ಕ್ ಅಲ್ಲಿ ನಾವು ಅದನ್ನ ನೋಡಿದಾಗ ಅದು ಅಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಯಾವುದೇ ಅದು ವ್ಯಕ್ತಿ ಚಿತ್ರ ಆಗಿರ್ಬೋದು, ತುಳಸಿಗೌಡ್ರದ್ದಾಗಿರ್ಬೋದು ಅಥವಾ ಸ್ವಾಮೀಜಿಗಳದ್ದು, ನಿರ್ಮಲಾನಂದನಾಥ ಸ್ವಾಮೀಜಿ ಅವ್ರದ್ದು ಬಿಡಿಸಿದ್ದೆ ಅವ್ರದ್ದು ಆಗಿರ್ಬೋದು, ಅದು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅವ್ರ ಜೊತೆ. ಅಂದ್ರೆ ಅದ್ರ ಜೊತೆ ಮಾತಾಡ್ಸುತ್ತೆ. ಅಂದ್ರೆ ಆ ಮೂಮೆಂಟ್ ಅದು ಎಲ್ಲರೂ ಚಿತ್ರಗಳು ಮಾತಾಡ್ತವೆ. ಅದು ಮಾತಾಡುವಾಗ ಇರಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ. ಅದು ಯಾವುದೇ ಚಿತ್ರ ಆಗಿರ್ಬೋದು. ಒಂದ್ಸಲ ನಮ್ಗೆ ಅಥವಾ ಮಾಡುವಾಗ ಅಥವಾ
ಬಿಡಿಸುವಾಗ ಅದು ವರ್ಕ್ ಆಯ್ತು ಅಂತ ಹೇಳಿದ್ರೆ ಅದೆಲ್ಲರನ್ನೂ ಜೊತೆ ಮಾತಾಡುತ್ತೆ. ಅದಕ್ಕೆ ಈ ಚಿತ್ರಕಲೆ ಮಾಧ್ಯಮ ಎಷ್ಟೇ ವರ್ಷ ಆದ್ರೂ ಸಹ, ಎಷ್ಟೇ ಹಳದ್ದಾದ್ರೂ ಸಹ ಅದು ಅಲ್ಲಿಗೆ ಸಮಕಾಲೀನವಾಗೇ ಇರುತ್ತೆ, ಅದು ಪ್ರೆಸೆಂಟ್ ಆಗೇ ಇರುತ್ತೆ. ಅದು ವಿಶೇಷ. ಇವತ್ತು ಹಾಗೆ ನೋಡಿ, ರವಿವರ್ಮ ಅವ್ರ ಪೇಂಟಿಂಗ್ಗಳು ಇವತ್ತು ಕೂಡ ರಿಲೆವೆಂಟ್ ಆಗಿದೆ, ಅಷ್ಟು ಲೈವ್ಲಿ ಆಗಿದೆ ಅವ್ರ ಚಿತ್ರಗಳು. ದೇವರು ಅನ್ನೋದು ಎದ್ದು ಬಂದಾಗೆ ಕಾಣ್ತದೆ. ಯಾಕಂದ್ರೆ ನಮ್ಗೆ ಈ ಫೋಟೋ ನೋಡಿದಾಗ, ಫೋಟೋ ಮಾಧ್ಯಮ ಎಷ್ಟೇ ರಿಯಲಿಸ್ಟಿಕ್ ಆಗಿ ಫೋಟೋ ನೋಡಿದ್ರು ನಮ್ಗೆ ಅದು ಗೊತ್ತಾಗಿರುತ್ತೆ. ಯಾಕಂದ್ರೆ ಅದು ಮಷೀನ್ ಇಂದ ಬಂದಿರೋದು ಅಂತ ಗೊತ್ತಿರುತ್ತೆ. ಎಷ್ಟೇ ಇದಿದ್ರು ಹಾರ್ಡ್ಲಿ ಕೆಲವೊಬ್ರು ಫೋಟೋ ತೆಗೆದ್ರೆ ಮಾತ್ರ ಅದು ಅವ್ರು ತೆಗ್ದಿದ್ದು ಅಂತಾನೆ ನಾವು ಹೇಳ್ತೀವಿ. ಯಾಕಂದ್ರೆ ಅದ್ರಲ್ಲಿ ಅವರು ಭಾವನೆಯನ್ನು ತುಂಬಿರ್ತಾರೆ, ಅವ್ರು ಅಷ್ಟು ಅದ್ರ ಲೈವ್ಲಿಹುಡ್ ತಂದು ಫೋಟೋ ತೆಗ್ದಿರ್ತಾರೆ. ಪೇಂಟಿಂಗ್ ಯಾವತ್ತೂ ಸಹ ಯಾರೇ ಬಿಡಿಸಿದ್ ಯಾವ್ದೇ ಪೇಂಟಿಂಗ್ ಆದ್ರೂ ನಮ್ಗೆ ಅದ್ರಲ್ಲಿ ಕರ್ಕೊಂಡು ಹೋಗುತ್ತೆ. ಅದು ಮನುಷ್ಯರು ಮಾಡಿದ್ದು ಅಥವಾ ನಮ್ಮ ಅದ್ರಲ್ಲಿ ಒಂದು ಭಾವನೆ ಇರುತ್ತೆ, ಅದು ನಮ್ಮನ್ನ ಮಾತಾಡ್ಸೇ ಆಡ್ಸುತ್ತೆ. ಅದು ರವಿವರ್ಮ ಆಗಿರ್ಬೋದು, MF ಹುಸೇನ್ ಆಗಿರ್ಬೋದು, ಅಥವಾ ಸ್ಕಲ್ಪ್ಚರ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ಆರ್ಟಿಸ್ಟ್ ಮಾಡಿರೋದು ಯಾವುದೇ ಆಗಿದ್ರು ಸಹ, ಅಥವಾ ಕಾವಿ ಕಲೆನೇ ಆಗಿರ್ಬೋದು, ಅದ್ ನೋಡಿದಾಗ ನಮ್ಗೆ ಕತೆ ಒಂದೇ ಆಗಿದ್ರು, ರಾಮಾಯಣ ಮಹಾಭಾರತದ ಕಥೆಗಳನ್ನೇ ಆಗಿದ್ರು ಸಹ ಅದನ್ನ ನಾವು ಮತ್ತೆ 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 ನೋಡ್ತೀವಿ. ಯಕ್ಷಗಾನದಲ್ಲೂ ಅಷ್ಟೇ, ಅದು ಕಲೆ ಹಿರಿಮೆ ಅಂತ ನೀವು ಹೇಳೋದು. ಕತೆ ಗೊತ್ತಿದ್ರು ಸಹ ಯಕ್ಷಗಾನ ಅಥವಾ ಯಾವ್ದೇ ನಾಟಕ ಆಗಿರ್ಬೋದು, ಅದನ್ನ ಮತ್ತೆ ಮತ್ತೆ ನೋಡ್ಬೇಕು, ಮತ್ತೆ ಅದನ್ನ ಆ ಕತೆನ ಎಷ್ಟು ವಿಭಿನ್ನವಾಗಿ ಹೇಳ್ತಾರೆ. ಶ್ರೇಷ್ಠತೆ ಅಂತ ನೀವು ಹೇಳ್ತಾ ಇರೋದು ಖಂಡಿತ ಒಪ್ಕೊಳ್ತಕ್ಕಂಥದ್ದೇ. ಅದಕ್ಕಾಗಿ ಇವತ್ತು ಆಧುನಿಕ ಜಗತ್ತು ಪೇಂಟಿಂಗಿಗೆ ಬಹಳ ಮಹತ್ವ ಕೊಟ್ಟಿದೆ. ಕೋಟಿಗಟ್ಟಲೆ ರೂಪಾಯಿ, ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ಮನೆಗೆ ಒಂದು ಪೇಂಟಿಂಗ್ ಅನ್ನ ಹಚ್ಚತಕ್ಕಂತ ಒಂದು ಫ್ಯಾಷನ್, ಕಲಾಪ್ರಿಯತೆ ಕೂಡ ಬೆಳೆದಿದೆ. ನಮಗೆ ತುಂಬಾ ಸಂತೋಷ. ನೀವು ಈ ಹೊನ್ನಾವರದವರಾಗಿ, ಉತ್ತರ ಕನ್ನಡ ಜಿಲ್ಲೆಯವರಾಗಿ ರಾಜ್ಯ ಮಟ್ಟದ ಅತ್ಯಂತ ಪ್ರತಿಭಾವಂತ ಚಿತ್ರಕಾರರಾಗಿ ಬೆಳೀತಾ ಇದ್ದೀರಿ. ಇನ್ನು ಸಣ್ಣ ವಯಸ್ಸು, ಇನ್ನು ತುಂಬಾ ಭವಿಷ್ಯ ಇದೆ. ನಾವು ನಿಮಗೆ ಭವಿಷ್ಯದಲ್ಲಿ ತುಂಬಾ ದೇಶ ಪ್ರಸಿದ್ಧ ಅಲ್ಲ, ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ಚಿತ್ರಕಾರರಾಗಿ ಬೆಳಿಬೇಕು ಅಂತ ನಾವು ನಿಮಗೆ ಶುಭ ಕೋರೋದಕ್ಕೆ ಬಯಸ್ತೇವೆ. ಯಾಕಂದ್ರೆ 1000 ಶಬ್ದ ಹೇಳೋಕೆ ಸಾಧ್ಯ ಇಲ್ಲದೆ ಇರೋದನ್ನ ಒಂದು ಚಿತ್ರ ಹೇಳೋಕೆ ಸಾಧ್ಯ ಇದೆ. 1000 ಶಬ್ದಗಳು, 1000 ಪುಟದ ಕಾದಂಬರಿ ವರ್ಣಿಸಲಾಗದೇ ಇರತಕ್ಕಂಥದ್ದನ್ನ ಒಂದು ಚಿತ್ರ ಹೇಳೋಕೆ ಸಾಧ್ಯ ಇದೆ. ಅದರಿಂದ ಅತ್ಯಂತ ಶಕ್ತಿಯುತವಾದಂತಹ ಒಂದು ಮಾಧ್ಯಮ ಚಿತ್ರಕಲೆ ಅನ್ನುವಂಥದ್ದು. ಅದಕ್ಕಾಗಿ ನಾವು ನಿಮ್ಗೆ ಶುಭ ಕೋರ್ತೇವೆ. ನಾವು ನಿಮ್ಮ ಎಲ್ಲ ಚಿತ್ರಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ಬಯಸ್ತೇವೆ. ನಮಗೆಲ್ಲ ನಿಮ್ಮ ಚಿತ್ರಗಳನ್ನು ಕೊಡಿ. ಜೊತೆಗೆ ನೀವು ಪೇಂಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ತೋರಿಸೋದಕ್ಕೆ ಬಯಸ್ತೇವೆ, ಸ್ಕೆಚ್ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ. ಅದಕ್ಕಾಗಿ ಕೊನೆಯದಾಗಿ ನೀವು ಈ ಸಂದರ್ಶನದಲ್ಲಿ ನೀವು ನೋಡುಗರಿಗೆ ಅಥವಾ ಕಲಾಪ್ರಿಯರಿಗೆ ಏನ್ ಹೇಳೋಕೆ ಬಯಸ್ತೀರಿ ಅನ್ನೋಂಥ ಮಾತನ್ನು. ಏನ್ ಹೇಳಬೇಕು ಅಂದ್ರೆ, ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕಲೆ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಅಂದ್ರೆ ನಮ್ಮ ಚಿಕ್ಕ ವಯಸ್ಸಿಂದ ನಾವು ನೋಡಿದ್ರೆ ರಂಗೋಲಿ ಆಗಿರ್ಬೋದು, ನಮ್ಮ ಮನೆಗಳು ಹಾಕುವಂತ ರಂಗೋಲಿ ಆಗಿರ್ಬೋದು, ಅಥವಾ ಹಸೆ ಚಿತ್ರ ಆಗಿರ್ಬೋದು, ಅಥವಾ ಮನೇಲಿ ಮಾಡುವಂತ ಹಳ್ಳಿಗಳ ಗೋಡೆಗಳ ಮೇಲೆ ಇರ್ತಕ್ಕಂಥ ಹಸೆ ಚಿತ್ರ ಆಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ಆಚರಣೆ, ಅಥವಾ ಮಡಿಕೆಗೆ ಮಾಡುವಂತ ಬಲಿಂದ್ರನ ಮಡಿಕೆಗೆ ಮಾಡುವಂತ ಯಾವುದೇ ಆಗಿರ್ಬೋದು, ಅದೆಲ್ಲ ಕಲಾ ಮಾಧ್ಯಮ ನಮ್ಮ ಸಂಪ್ರದಾಯ ನಮ್ಮ ಒಟ್ಟಿಗೆ ಬಂದಿರುತ್ತೆ. ನಾವ್ ಅದನ್ನ ನೋಡ್ಬೇಕು ಅಷ್ಟೇ, ನಮ್ಮ ಸಂಸ್ಕೃತಿಯಾಗಿ ಬೆಳ್ಕೊಂಡ್ ಬಂದಿರುತ್ತೆ. ನಾವ್ ಅದನ್ನ ನೋಡ್ಬೇಕು ಅಷ್ಟೇ. ಈಗ ಆಧುನಿಕವಾಗಿ ಬರ್ತಿದ್ದ ಸಂಸ್ಕೃತಿಗೆ ಮಾರು ಹೋಗದೆ ಇದನ್ನ ಆದಷ್ಟು ನೋಡ್ಬೇಕು, ಅದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಕಲೆ ಆದ್ರೂ ಅದಕ್ಕೆ ಮಹತ್ವ ಇರುತ್ತೆ. ಪೇಂಟಿಂಗ್ ಅಥವಾ ಇದು ಅಂತಲ್ಲ, ಎಲ್ಲ ಕಲೆಗೂ ಮಹತ್ವ ಇರುತ್ತೆ. ಆದ್ರೆ ನಾವು ಅದನ್ನ ಖಾಲಿ ಇದ್ರಲ್ಲಿ ಮಾಡಿದ್ರೆ ಮಾತ್ರ ನೋಡ್ತಾರೆ, ಅಥವಾ ನಮ್ಮಲ್ಲಿ ಇರುವಂತದ್ದು ನೋಡಲ್ವೇನೋ ಅಂತ ಇದು ಮಾಡಬಾರ್ದು. ಪ್ರತಿಯೊಂದು ಅಷ್ಟೇ. ನಾನು ಕಾವಿ ಕಲೆನ ಇವಾಗ ನೋಡಿದ್ರೆ ಬೆರಗಾಗತ್ತೆ. ಹೊರಗಡೆ ಎಲ್ಲ ತುಂಬಾ ಬೆಲೆ ಇದೆ, ಅದಕ್ಕೆ ನಾವು ಅದನ್ನ ಉಳಿಸ್ಕೊಳ್ಬೇಕು ಅಷ್ಟೇ. ತುಂಬಾ ಸಂತೋಷ. ಕಲೆಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಹುಡುಗರಿಗೆ ಏನ್ ಹೇಳೋಕ್ ಬಯಸ್ತೀರಿ ನೀವು? ಮಕ್ಕಳಿಗೆ ನಾ ಅಷ್ಟೇ ಏನು ಹೇಳ್ಬೇಕು, ನಾನು ಈಗಲೂ ಆಸಕ್ತಿ ಇರೋನು, ಈಗ ಕಲಿತಾ ಇದ್ದೀನಿ. ಅವರು ಬಿಡಬಾರ್ದು ಅಷ್ಟೇ. ಯಾವುದೇ ಕಲೆ ಆಗಿರ್ಬೋದು, ಅವ್ರಿಗೆ ಕಲೆ ಅಂದ್ರೆ ನಾನು ಚಿತ್ರ ಬಿಡಿಸೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಸಾಹಿತ್ಯ ಆಗಿರ್ಬೋದು, ಅಥವಾ ನಾಟಕ ಮಾಡೋ ಮಕ್ಕಳಿಗೆ ಆಗಿರ್ಬೋದು, ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಅವ್ರಿಗೆ ಆ ಕಲೆಯಲ್ಲಿ ಇಂಟ್ರೆಸ್ಟ್ ಇದ್ರೆ ಅದನ್ನ ಬಿಡಬೇಡಿ ಅಷ್ಟೇ. ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಇದಕ್ಕೆ ನಮ್ಮ ಈ ಪ್ರದೇಶಗಳಂತೂ ಬಹಳಷ್ಟು ಜನ ಸಾಹಿತಿಗಳಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಸಾಹಿತಿಗಳಿದ್ದಾರೆ. ಈ ಉಡುಪಿ ಆ ಕಡೆ ಹೋದ್ರೆ ದೇಶ ಪ್ರಸಿದ್ಧರಾದಂತ ಕಲಾವಿದರು ಇದ್ದಾರೆ, ತಲ್ಲೂರು. ನಾನು ಅವರ ಬಹಳಷ್ಟು ಅಭಿಮಾನಿ, ಅವರಿಂದನೇ ಈಗ್ಲೂ ಕಲಿತಾ ಇದ್ದೀನಿ. ಅಂತ ಕಲಾವಿದರೆಲ್ಲ ಇದ್ದಾರೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ಇನ್ನೂ ಆಸಕ್ತಿ ಬೇಕು, ಅಥವಾ ಕಲ್ತಿರೋರ್ನ ನೋಡ್ಬೇಕು ಅಂದ್ರೆ ಈಗಂತೂ ಮೊಬೈಲ್ ಇದೆ, ಎಲ್ಲೋ ಕೈಲೇ ನೋಡ್ಬೋದು, ಎಲ್ಲೋ ಕೈಲೇ ಕಲಿಬಹುದು ಸಹ. ಅದನ್ನ ಬಿಡಬೇಡಿ, ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಕೃಷ್ಣ ಅವರೇ. ಊರಿಗೆ ಬಂದವರು ಅನಾಯಾಸವಾಗಿ ನಮ್ಗೆ ಸಿಕ್ಕಿದ್ರಿ. ಒಂದು
ಬಿಡುವು ಮಾಡಿಕೊಂಡು ಸಂದರ್ಶನ ಕೊಟ್ರಿ. ನಿಮ್ಮ ಸಂದರ್ಶನವನ್ನ ಪ್ರಸಾರ ಮಾಡುವ ಮುಖಾಂತರವಾಗಿ ಹೊಸ ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ನುಡಿಸಿರಿಯ ಬಳಗದ ಎಲ್ಲರ ಪರವಾಗಿ ನಿಮಗೆ ಶುಭ ಕೋರ್ತಾ ಇದ್ದೇನೆ. ನಿಮ್ಮ ಕೈಗಳಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಅಪರೂಪದ ಕಲಾಕೃತಿಗಳನ್ನು ಸೃಷ್ಟಿಸಲಿ, ವಿಶ್ವ ಗ್ಯಾಲರಿಯಲ್ಲಿ ನಿಮ್ಮ ಚಿತ್ರಗಳು ಪ್ರದರ್ಶನ ಆಗುವಂತೆ ಆಗಲಿ, ಅದು ಆ ಮುಖಾಂತರವಾಗಿ ನಿಮಗೆ ಆರ್ಥಿಕ ಲಾಭ ತರಲಿ ಅಂತ ಇಡುಗುಂಜಿ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿ ಈ ಸಂದರ್ಶನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ.